ಈಗ ಹೊರಟಿದ್ದು ಕಾಡಿಗೆ ವಿಟ್ಟೋಜಲ್ಲಿ ಬತ್ತೆ ಅಂತ ಹೇಳಿರು. ಆಗಲಿಂದ ಕಾದು ಸಾಕೈತೆ. ವಿಟ್ಟೋಜ ತೋಟ ಹುಲ್ ಕೊಯ್ಗೋಯ್ರು. ಹಬ್ಬ ನಾವು ಒಳ್ಳೆ ಕಾಡಿ ಹೊರಟಂಗಿಲ್ಲ, ಒಳ್ಳೆ ಪಿಕ್ನಿಕ್ಗೆ ಹೊರಟಂಗಿಲ್ಲ. ಖುಷಿ ನೋಡಿ ಅಲ್ಲಿ ಕರುನ ಕಟ್ಲಿಕ್ಕೆ ಹೋಗ್ತಿದ್ದಾಳೆ. ಏಯ್ ನಿಮ್ದು ಪುಂಗಿ ನೀ ಇಷ್ಟಕ್ಕೆ ಮನೆಯಿಂದ 4 ಸ್ಟೆಪ್ ಹೊರಗಡೆ ಇಟ್ಟು ಹಿಂಗಂದ್ರೆ ಹೆಂಗೆ ಬರುತ್ತೆ? ಇನ್ನು ಸುಮಾರು ದೂರ ನೋಡೋಕಿತ್ತು ಕಣ್ ಪೊಳ್ಳು ಹಾಪು ಚಂದ ಕಣ್. ಇರೋದ್ರಿಂದನೇ ನಾವೀಗ ಕಾಡಿಗೆ ಹೋಗ್ಲಿಕ್ಕೆ ಮನಸ್ಸು ಮಾಡಿದ್ದು. ಇವರು ಒಂಥರ ಬೇಟೆಗಾರ ಇದ್ದಾಗೆ. ಯಾಕಂತ ಹೇಳಿದ್ರೆ ಮೊದಲಿಂದ ಸಹ ಇವರು ಕಾಡಿಗೆ ಹೋಗೋದ್ರಿಂದ ತುಂಬ ಇಷ್ಟ ಇವರಿಗೆ. ಶೀತಲ್ ಅವರು ಏನಂತ ಹೇಳ್ತೀರಾ? ಕಾಡಿಗೆ ಹೋಗೋದು ಯಾಕೆ ನಿಮಗೆ ತುಂಬ ಇಷ್ಟ? ಮತ್ತೆ ಅತಿಥಿ ಕಾಡಿಗೆ ಎಂತ ಹೊಯ್ಕ್ ಅನ್ಸಿತ್ತ? ಎಂದಕ್ಕೆ ಕಾಡಿ ಎಂತ ಮಾಡ್ತೆ? ನೀನೆನ್ನೆ ಹೇಳ್ತಿದ್ದಲ್ಲ ವೈಲ್ಡ್ ಅನಿಮಲ್ ಕಾಣ್ಕಂತ. ನಾವು ಈ ಕಡೆಯಿಂದ ಬಂತ ವಿಟ್ಟೋಜ ಆಚೆಯಿಂದ ಬರ್ತಾ ಇದ್ರ. ಈಗ ವಿಟ್ಟೋಜ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋದ್ರ ಅಂತ ಕಾಣ್ಕೀಗ. ಹೌದಾ? ಮತ್ತೆ ವಿಶೇಷ ದೀಪಾವಳಿ ಎಲ್ಲ ಗಮ್ಮತ್ತ? ಅಲ್ಲ ಆಯ್ತು, ನಿಮ್ದು ಕೋಳಿ ಮಾಡಿರಿ ನೆನ್ನೆ? ಮಾಡಿದೆ. ಈಗ ಹೌದಾ? ಮತ್ತೆ ನಿನ್ನೆ ಮೊನ್ನೆ ಬಂದು ನೊಟ್ಟಿಗೆ ಒಂದು ರೌಂಡ್ ಹಿಂಗೆ ರೌಂಡ್ ಹೊಡುವ ಅಂದ್ರೆ ಎಂತ ಎಂತ ರೊಡ್ಡಿಲ್ಲ. ನೀವು ಹೆಂಗೆ ಹೇಳಿದ್ರಿ ಹೆಂಗೆ ಎತ್ತಪ್ಪ ಅಡ್ಡಿಲ್ಲ. ನಂಗೂ ಸಹ ಅಷ್ಟೇ. ಈಗ ಇತ್ತವರ ಆಚೆ ಬಬ್ಕತ್ಲೆ. ಹಾಂ ಕಾಂಬ ಓ ಈಗ ಫುಲ್ ಫೇಮಸ್. ಹೌದಪ್ಪ, ನೆಕ್ಸ್ಟ್ ವರ್ಷ ಬಿಗ್ ಬಾಸ್. ಇದೊಳ್ಳೆ ಕತೆ ಐತೆ. ಎಲ್ಲ ಬಿಗ್ ಬಾಸ್ ಯಾರ ಮನಿ ಬದಿಲ್ಲ ಯಾರಲ್ಲ ಇದೊಳ್ಳೆ ಕತೆ ಐತೆ. ಹೌದಾ? ಅದೆಂತ ಗಾಡಿ ಎಂತದೆ? ಶೂಟಿಂಗಿನವ್ರದ್ದು. ಅಲ್ಲ ಅದು ಅವ್ರು ವರ್ಕಿಂತ ಮುಂಚೆ ಬಿದ್ದಿ. ಹೌದಾ? ಮತ್ತೆ ಅಜ್ಜ ಈಗ ಎಂತ ಸಿಕ್ಕುತ್ತಾ ನಮ್ಗೆ? ಎಂತ ಸಿಕ್ಕುತ್ತೆ? ಪ್ರಾಣಿಗಳ ಸಿಕ್ಕುತ್ತೆ? ಪ್ರಾಣಿ ಅಂತ ಸಿಕ್ಕುತ್ತೆ ಇಲ್ಲಲ್ಲ. ಮಂಗ ಬುಕ್ಕ ಸಿಕ್ಕು. ರಾಗೋಣ ಮಂಗನ್ ಕಾಮ್ಗಾಬ್ ಮತ್ತೀಗ ಮಂಗ ಕಣ್ಕಾಬ್ ಹಬ್ಬ ಹೆಡ್ಲೈಟ್ ಕಟ್ಕೊಂಡು ಪ್ರಾಣಿ ಒಬ್ಬೊಬ್ಬರೇ ಈಗ ಕಾಡಿಗೆ ಹಾತಿತ್ತು. ಮಕ್ಕಳೇ ಬನ್ನಿ, ಎಲ್ಲ ನಿಮ್ದೆಲ್ಲ ಗಟ್ಟಿ ಮಾಡಿ ಇಟ್ಕಣಿ. ಅಲ್ಲ, ನಿಮ್ಮ ರಕ್ತಕ್ಕೆ ನೀವೇ ಜವಾಬ್ದಾರರು. ಎಂದಕ್ಕೆ? ಹಾ ಚೆನ್ನ. ಬನ್ನಿ, ಹಂಗೆ ಸುಮಾರಿತ್ತು. ಶುಭಾಯ್ಕೆ ಬಂದಿದೆ, ಅದಕ್ಕೆ ರಾಗ್ಲಿ ಬೇಡ ಅಂದ್ರೆ ಬನಿಯಾ ಮಕ್ಕಳೇ ಬನಿಯಾ. ಅದು ಗೊತ್ತಾಜ, ಮೊನ್ನೆ ನಾನು ಚಿಕ್ಕಮಂಗ್ಳೂರು ಅದೆಲ್ಲ ಎತ್ತಿದ್ದು. ಬನಿಯ ಒಂದು ಹತ್ತಿತ್ತು, 2 ಹತ್ತಿತ್ತು, ಪಾಯಿ ಬಂತು, ಹತ್ತಿ ಆಯ್ತು ಇಂಬಳ. ಫ್ರೆಂಡ್ಸ್ ನೋಡಿ, ಇಂಬಳಗಳು ಹತ್ತಿ ಆಯ್ತು ನನ್ನ ಕಾಲಿಗೆ. ಅಣ್ಣ ಬಿಡಿ ಅಣ್ಣ, ಒಂದ್ಸಲ ಬಿಡಿ ಅಣ್ಣ ಅಲ್ಲ ಸ್ವಾಮಿ ಕೊರಗಜ್ಜ. ಫ್ರೆಂಡ್ಸ್, ಈಗ ನಾವು ಹಾತಿತ್ತು ಕಾಡಿಗೆ. ಇದೆಲ್ಲ ಆಗಲಿಕ್ಕೆ ಏಗಳು ಒಂದು 5-6 ವರ್ಷದ ಹಿಂದೆ ನಾವು ಇಲ್ಲೆಲ್ಲ ಬತ್ತಿತ್ತು. ಅಷ್ಟೊತ್ತಿಗೆಲ್ಲ ಕಾಡಿಗೆಲ್ಲ ಜಾಸ್ತಿ ಬತ್ತಿದ್ರು ಜನ. ಈಗ ಯಾರು ಕಾಡಿಗೆ ಬತ್ತಲ, ಹಂಗೈ ಫುಲ್ ಕಾಡು ಬೆಳೆದೈತಲ್ಲ ಅಜ್ಜ? ಎಂತ ಹೇಳ್ತೀರ ಅಜ್ಜ ಕಾಡು ಬಗ್ಗೆ? ಅಂದ್ರೆ ಆಗಳಿದ ಬಗ್ಗೆ ಈಗಳಿದ ಬಗ್ಗೆ. ಈಗಳ ಹೆಂಗಿತ್ತು? ಹಾ, ಹಂಗೆ ಅಲ್ಲ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮನೆ ಹೋಗ್ತವೆ ಪ್ರಾಣಿಗಳು. ಅದು ಹೌದು. ಇವತ್ತು ಅಪೋಸಿಟ್ ಮನೆಯಲ್ಲಿ ಕಡ ಬಂದಿತ್ತು ಅವ್ರೆ. ಹೌದಾ? ರಾತ್ರಿ ಮನೆ ಎದುರೇ ಬರೀತಾವೆ. ಅದೆಂತ ಮಾಡುದಿಲ್ಲಲ್ಲ ಕಡ? ಮಾಡುದಿಲ್ಲ, ಅಂದ್ರೆ ಬೆಳೆದ್ ಮಾತ್ರ ತಿನ್ಕೊಂಡು ಹೋಗ್ತೇನೆ. ಬಂದಿರಿ. ನನ್ನ ಹುಡ್ಕೋಕೆ ಬಂದ್ರೆ ಇಲ್ಲ ಅಲ್ಲೇ ಇದ್ರು, ಮನೆಗೆ ಇದ್ರು.
ನೀನು ಇದ್ದ ಹೋಗುದು ಹ್ಮ್ ನಾನು ಇಲ್ಲಿ ಬಸ್ಸಲ್ಲಿ ಅವ್ನಿಗೆ ಗೊತ್ತಿಲ್ಲ. ಅದು ಗೊತ್ತವ್ರಿ. ಹಾ ಎಂತ ಇಲ್ಲ ಅತಿಥಿ ಮೇಂಗೆ ರಕ್ತ ಇಲ್ಲ ನೀ ಹೆದರಿಕೆ ಬೇಡ. ಇತ್ತ ಇಲ್ಲ ಅಂದ್ರೆ ಇಂಬ್ಳ ಚೆಕ್ ಮಾಡಿ. ನಂದ ಅಲ್ಲ, ನಾವು ಇಂಬ್ಳನ್ನು ಶಿಕಾರಿ ಮಾಡ್ತಿತ್ತ, ಇಂಬ್ಳ ನಮ್ಮನ್ನು ಶಿಕಾರಿ ಮಾಡ್ತಿತ್ತ ಗೊತ್ತಿಲ್ಲ. ಬೋನಿ ಬೋನಿ ಬೋನಿಯೋ ಮಕ್ಕಳೇ, ಬನ್ನಿ ಬೋನಿಯೋ. ಹಾ ಹೌದೇ, ಕಾಲಡಿ ಎಲ್ಲ ಒಂಚೂರು ಕಣ್ಕಣಿ. ಮೊನ್ನೆ ನಾವಿತ್ತಲ್ಲ ಕಣ್ಕೊಂಡು ಹೋಗ್ತಾ ಇರುತ್ತಾ. ಹಾ, ಇಂಬಳೆ ಎಂತ ಮಾಡುದಿಲ್ಲ ಅಷ್ಟೇ. ಬನಿಯೋ ಬನಿಯೋ ಬನಿಯೋ. ಎಂತ ಅಜ್ಜ? ಒಂದು ಅರ್ಧ ಹಾಕಿ ಸಮಾತ ಇತ್ತು. ಶಾ ಬಾಂಡೆ ಶಾ ಮಿಸ್ ಮಾಡ್ತಲ್ಲ ಹಂಗಾರೆ. ಈಗ ಹೋಗಿ ಕೋಳಿ ತಕ್ಕೊಂಡು ಒಂದು ಕೃಷ್ಣನಿಗೆ ಒಂದು ಮಾತಾಡ್ಸ್ಕೊಂಡು ಎಂತಾಯ್ತು? ಎಲ್ಲಿ ಹೋಯ್ತಾ? ಕಾಲಡಿ ಕಣ್ಕಣಿ. ಹಾ, ಇಂಬಳೆ ಇತ್ತು ಅದಕ್ಕೆ. ನೋಡಿ, ಎಲ್ಲರೂ ಎಂತ ಹುಡುಕತ್ತಿದ್ರಂತ ಅನ್ಕೊಂತೀರಾ? ಇಂಬಳೆ ಇಂಬಳೆ ಹುಡುಕುದವ್ರು. ಬನ್ನಿ ಬನ್ನಿಯ. ಹಿಂಗೆ ಮಾಡ್ರೆ ಹೆಂಗೆ? 4 ಇಂಬಳಕ್ಕೆ ಹಿಂಗೆ ಮಾಡ್ರೆ ಹೆಂಗೆ? ಹೌದು, ಇಲ್ಲಿ ಬೇಡಪ್ಪ ಹಿಂಗೆ. ಬನ್ನಿ ಬನ್ನಿ, ನೀವು ಬನ್ನಿ. ಹಾಂ, ಅಲ್ಲ ಬಿಸಿಲು ಜಾಸ್ತಿ ಆಯ್ತು. ಎಲ್ಲ ಬಿಸಿಲು ಹೋಗ್ತದೆ, ಬಲ್ಲೆ ಜಾಸ್ತಿ. ನಾನೀಗ ಸುರ್ಬದಾರನ್ನು ಕರ್ಕೊಂಡು ಹೋಗ್ತಿದ್ದೆ. ಕರೆಕ್ಟ್ ಗೊತ್ತಾಯ್ತು. ಸ್ವಲ್ಪ ಬೆಳರ್ ಇತ್ತು. ಇಲ್ದಿರೆ ಫ್ರೆಂಡ್ಸ್, ಇದು ದೊಡ್ಡ ಅರಣ್ಯ. ಅಜ್ಜ ಮಾತ್ರ ಕರೆಕ್ಟ್ ನಮ್ಮನ್ನ ಮಕ್ಕಳಲ್ಲ ಅಂತ ಹೇಳಿ ಘನ ದಾರಿಯಲ್ಲಿ ಕರ್ಕೊಂಡು ಹೋಗ್ತಿದ್ರು ಅಲ್ಲ. ಮತ್ತೆ ಮಕ್ಕಳೇ, ಸಾಕಾಯ್ತಾ? ಎಷ್ಟು ಇಂಬಳೆ ಹಿಡಿದ್ರಿ? ಹೌದಾ? ಅನುಸ್ಕಿಂಗ್ ಸಿಕ್ತಾ? ಒಂದೇಯಾ? ಒಂದು ಇಂಬಳೆ ಸೂಪ್ ಮಾಡ್ಲಿಕ್ಕೆ ಬಿಸಿನೀರು ಫುಲ್ಲು. ನಾವಿನ್ನು ಕಾಡಿಗೆ ಬರಲೆ. ಇದು ಕಾಡ ಇದೆ ಮಕ್ಕಳೇ. ನೀವು ಹಿಂಗೆ ಮಾಡ್ರಿ ಹೆಂಗೆ ಮಕ್ಕಳೇ? ಹಿಡಿದು ಬಾ ಈಗಕ್ಕ. ಮುಳ್ಳ. ಹಾ ನೋಡಿ, ಇದು ವಿಷಯ ಗೊತ್ತಾ? ಒಂದು ಸ್ಟೋರಿ ಇತ್ತಲ್ಲ ಅಜ್ಜ, ಅದು ಎಂತ ಅಂದರೆ ಎಂಥದ್ದು ಭೂತದ ಎಲಿಯ, ಅದು ಮುಟ್ರು ಕೂಡಲೇ ದಾರಿ ತಪ್ಪುತ್ತೆ. ಈ ಕಡೆಗೆ ಇಲ್ಲ ಅದಿತ್ತು. ಹೌದಾ ಅಜ್ಜ? ಆ ಥರ ತಡಿಯಾ? ಎಂತ ಅಜ್ಜ? ಹೊಯ್ಸಪ್ಪ, ಹೊಳಸಪ್ಪ, ಕೆಪ್ಲಿ ಕಡೆಗಿತ್ತ? ಓ ಅದೇಯಾ? ಹಂಗ ಅದ ನೋಡಿ ಫ್ರೆಂಡ್ಸ್. ಆ್ಯಕ್ಚುಲಿ ಒಂದು ಸೊಪ್ಪಿದೆ ಅಂತೆ, ಹೊಳ ಸೊಪ್ಪು ಅಂತ. ಹೊಲ ಸೊಪ್ಪು ಅಂತ. ಸೊ ಅದೆಂತ ಅಂದರೆ ಅದು ಮುಟ್ಟಿದ್ರೆ ದಾರಿ ತಪ್ಪಿಸ್ತದಂತೆ. ಸೊ ಯಾರೇ ಆಗಲಿ ಅದನ್ನು ಮುಟ್ಬೇಡಿ. ಮುಟ್ಟಿದ್ರೆ ಅಜ್ಜ ನಿಮ್ಗೆ ಎಂತಾರು ಎಕ್ಸ್ಪೀರಿಯನ್ಸ್ ಆಯ್ತಾ ಆ ಥರ? ಹೌದಾ? ಓಹ್, ನಾನು ಸೀತಾನಲ್ಲಿ ಸೇತುವೆಯಲ್ಲಿ ಹೋಯ್ತು. ಹಾಂ, ದಾರಿ ತಪ್ಪಿ ಅಲ್ಲೋಯ್ಕ ಮತ್ತೆ ಸಂಕಲ್ಪ ಮಿನಿಮಮ್ ಸಾಕು. ಹಾಂ, ಇಲ್ಲಿ ಮುಳ್ಳಿತ್ತದ ಮೆಲ್ಲ. ಇಲ್ಲ ಅಡಿಗೆ ಅಲ್ಲಿಂದ ವಾಪಸ್ ಹೊಳೆ ಮೇಲೆ ಬಂದು. ಹೌದಾ? ಅಲ್ಲ ಅಜ್ಜ, ಎಲ್ಲ ಬಿಗ್ ಬಾಸ್ ಯಾರು ಮನೆ ಬೇರೆ ಹೆಂಗೆ ಅಲ್ಲ, ಅತಿಥಿ ಗಂಡ್ಯ ಇಂಬ್ಳನ್ನ ತೆಗ್ದು ಹ್ಯಾಂಗೆ ಹಾಕ್ತಿದ್ದಾಳೆ ಅಂದರೆ. ನಾವೀಗ ಹೋಗ್ತಾ ಇದ್ದೇವೆ ಕಾಡಿನ ಮಧ್ಯದಲ್ಲಿ, ಬಲ್ಲೆಯ ದಾರಿಯಲ್ಲಿ. ಮಕ್ಕಳೆಲ್ಲ ಹಿಂದ್ಗಡೆಯಿಂದ ಹೆದರಿದ್ದಾರೆ. ಹೆದರ್ಬೇಡಿ ಮಕ್ಕಳೇ, ನಾನು ಮತ್ತೆ ಅಜ್ಜ ಇತ್ತೆ. ಅಜ್ಜ ನೀವಿದ್ರಲ್ಲ ನನಗೆ. ಬನ್ನಿ ಮಕ್ಕಳೇ, ಬನ್ನಿಯಾ. ಹಾಂ, ಇನ್ನೆಂತಿಲ್ಲ. ಹಾಂ, ಅದು ನಾನಿಟ್ಟದ್ದು ಅಂದಳಿಗ. ಬಾ
ಅದು ಪೊಳ್ಳು ಹೆಜ್ಜೆ ಕಣಗಿತ್ತು ಇದು ಕಾಡು ಕೋಣದ ಹೆಜ್ಜೆ ಇಲ್ಲಿ ಕಾಡು ಕೋಣ ಇದೆ ಆಯ್ತಾ ಹಿಂದೆ ಫ್ರೆಂಡ್ಸ್ ಕಾಲು ಸಿಮ ಆಗ್ತಾ ಇದೆ. ಸಿಂಹ ಆದ್ರೆ ಏನಂತ ಅರ್ಥ, ಯಾವುದೋ ಒಂದು ಇಂಬಳ ಹತ್ತಿದೆ ಅಂತ ಅರ್ಥ. ನೋಡಿ ಮಕ್ಕಳೆಲ್ಲ ಅಭಿಮಂದ ಮಗ ನೋಡಿ ನಾವೆಲ್ಲ ಹೋಗ್ತಾ ಇದ್ದೇವೆ ಅಡ್ವೆಂಚರ್. ಎಂತಿದ್ಯಾ ಹಬ್ಬ ಇಷ್ಟಕ್ಕೆ ಹಿಂಗೆ ಮಾಡಿದ್ರೆ ಹೆಂಗೆ? ಅಭಿಷೇಕ ಕಮ್ ನೋಡಿ, ಅಭಿಷೇಕ ಓಡಿ ಬರ್ತಿದ್ದಾನೆ. ಎಂತ ಗಂಟಿಗಳು ಬತ್ಲಿ ಇಲ್ಲಿಗೆ? ನೀವು ಇಲ್ಲಿ ಎಬ್ಬತ್ತೀರಿ ಬೆಳಗತ್ತಾ? ಇದು ಎಂತ ಕಡದ್ದು ಪಿಟ್ಟೆ ಆಯ್ತಾ? ಏನ್ ಪಿಟ್ಟೆ? ನೀನು ಸಗಣಿ ಎಲ್ಲ ಕಾಣ್ಲಿಯಾ? ಹಂಚಿಕಾ ಹೆಂಗಾಯ್ತು? ಹೌ ಆರ್ ಯು ಫೀಲಿಂಗ್? ಸೂಪರ್. ಅಭಿಷೇಕ ಹೆಂಗೆ? ಒಳ್ಳೆತಾ? ಕಾರ್ಲಿಕ್ಕೆ ಆಯ್ತಾ? ಉಂಡುದೇ ರಡ್ಡುಂಡು ಮುತ್ತಿನ ಇಲ್ಲ. ಫ್ರೆಂಡ್ಸ್ ಇದು ವಿಟ್ಟೇಜಿಂದಲ್ಲ, ಅದ ವಿಟ್ಟೇಜಿಂದನ ಅದು ನೋಡಿ ಇಲ್ಲಿಗೆ ಬಂದಿದೆ. ವಿಟ್ಟೇಜ್ ನೋಡ್ಕೊಂಡು ಹಬ್ಬದಿಗೆ ಎಂದಿಗೆ ಏನ್ರು ಮಕ್ಕಳ? ಹೌದೌದು, ಭಾರಿ ಒಳ್ಳೇದು. ಹಂಗಿದೆ ಫಿಲ್ಟರ್ ಆಗಬಹುದು ಅಷ್ಟೇ. కానీ ಯಾರೋ ಕೊಪ್ಪಳ ಬಗ್ಗೆ ಅಲ್ಲ, ಡ್ಯಾಮ್ ಅದು ಪ್ರಾಣಿಗಳಿಗೆ ನೀರು ಕೊಡೋಕ್ಕೋಸ್ಕರ ಅಂತ ಹೇಳಿ ಕಟ್ಟಿದೆ. ಅಂದರೆ ಒಂದೇ ಸಲ ನೀರು ಫ್ಲೋ ಆಗಿ ಹಾಕ್ತಲ್ಲ, ಸೊ ಬೇಸಿಗೆಗಾಲದಲ್ಲಿ ನೀರು ನಿಲ್ಲೋದಿಲ್ಲ ಅಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸ್ಟೋರ್ ಆದರೆ ಬೇಸಿಗೆಗಾಲದಲ್ಲಿ ಪ್ರಾಣಿಗಳಿಗೆ ನೀರು ಹಾಕ್ತಲ್ಲ ಕುಡಿಕೆ ಇಲ್ಲ ಇಲ್ಲ. ಹಾಂ ವಾಪಸ್ ಕೊಡ್ಕ ಬಿಡು ಹೊತ್ತಿಗೆ ಇಲ್ಲ ಅಲ್ಲ. ಯಾಕಾಯ್ತು ನಾವು ಕಾಡಿಂದ ಈಗ ಹಾಲಡಿಗೆ 26 ಕಿಲೋಮೀಟರ್ ಇಪ್ಪಷ್ಟು ದೂರಕ್ಕೆ ಬಂದಿತ್ತು. ಹೌದಲ್ಲ ರಾಜ? ಹಾಂ ಹೌದಾ? ಹಾಂ ಹೆಂಗದು ಎಂತ ಕೊಡುದು? ಇದೊಳಗೆ ಕತೆ ಐತಿ. ನೀವಿದ್ದದ್ದೇ ಹೇಳೋದು. ಊರಿಗೆಲ್ಲ ದೊಡ್ಡವರು ಕಾರಿನಲ್ಲೇ ಹೋಗ್ಬಾರು. ಮತ್ತೆ ಸ್ಕೂಟ್ರ್ ಹಂಗಿಪ್ಪವರೆಲ್ಲ ನಮ್ಮ ಅಜ್ಜಂದು. ಹೌದಾ? ಕರೆಕ್ಟ್, ಅಜ್ಜ ಕರೆಕ್ಟ್ ಹೇಳಿದ್ರು. ಅವ್ರು ಎಂತ ಇದ್ರು ಸೀದೆ ಕಾಣಿ. ಈ ಕಾಡು ಸೋಮೇಶ್ವರ ಅಭಯಾರಣ್ಯ ಅರಣ್ಯ. ಇಲ್ಲಿ ಎಲ್ಲ ಪ್ರಾಣಿಗಳಿದ್ದಾವೆ ಎಕ್ಸೆಪ್ಟ್ ಆನೆ ಮತ್ತೆ ಹುಲಿ ಮತ್ತೆ ಸಿಂಹ ಮತ್ತೆ ಅದೇ ಅದು ಮೂರಿಲ್ಲ, ಮತ್ತೆಲ್ಲ ಇತ್ತು. ಹುಲಿ ಇಲ್ಲ ಅಲ್ಲ ಇಲ್ಲಿ? ಹುಲಿ ಇಲ್ಲ ಅಜ್ಜ. ನೀವು ಹುಲಿ ಕಂಡಿರಿ ಇಲ್ಲಿ? ಹೌದಾ? ಜಿಂಕೆ ಇದ್ದು, ಅದರ ಮೇಲೆ ಕಡ ಹೊಂದಿ, ಚಿರತೆ, ಜಿಂಕೆ, ಮತ್ತೆಲ್ಲ ಸಣ್ಣ ಪುಟ್ಟ ಬರ್ಕ ಎಲ್ಲ ಇದ್ದು. ಕಾಣಿ ಬರ್ಕ ಇದ್ದು, ಪರ್ಕ ಇದ್ದು, ಮತ್ತೆ ಮೊಲ,
ಮತ್ತೆ ಇದು ಇತ್ತು ಹೈನ್ಸ್ರ ಹರ್ಗ ಹೈನ್ಸ್ರ ಹಾಯ್ ಸರ್ ಹಾಕಿ ಕಾಳಿಂಗ ಇತ್ತು ಕಾಳಿಂಗ ಇದ್ದು ಇಲ್ಲಿ ಕಾಳಿಂಗ ಜಾಸ್ತಿ ಇಲ್ಲಿ ಹಾಂ ಒಳ್ಳೆ ತೋಟ ಬದಿ ಇತ್ತು ಬಾಮಿ ಹೆಂಗು ಇತ್ತು ಕ್ಯಾರೆ ಹೆಂಗು ಇತ್ತು ಅಲ್ಲ ಅಜ್ಜ ಶಂಕರಾಭರಣ ಮೂವಿ ಇಲ್ಲೇ ಶೂಟ್ ಆದದ್ದು. ಇಲ್ಲೊಂದು ಸೀನ್ ಇದೆ ಶಂಕರಾಭರಣ, ಇಲ್ಲಿ ಸೀನ್ ಇದೆ ಅಂತ ಹೇಳಿದ್ರೆ ಬಸ್ ಆಕ್ಸಿಡೆಂಟ್ ಆಗೋದು. ಸೊ ಅದರಲ್ಲಿ ಲೀಡ್ ರೋಲ್ ಆಗಿ ಇವರ ತಂದೆಯವರು ಆಕ್ಟ್ ಮಾಡಿದ್ದಾರೆ. ನಿಂಬಳಗಳು ಹತ್ತಿರ ನೀವು ಮಕ್ಕಳೇ ಹಿಂದಾಗಿನಿ ಅಂತ ಹೇಳಿದ್ರೆ ಕಣಿ ಅಜ್ಜ ಅದು ಎಂತದ್ದು ಅದು ಹೊಲಸೊಪ್ಪು ಇದು ಸ್ಟೋರಿ ಎಂತದ್ದು? ಅದು ಹೊಲಸೊಪ್ಪು ಅಂತ ಹೇಳಿದ್ರೆ ನಾವು ಹಾಪತ್ತಿಗೆ ಬಂದು ನಮ್ಮ ಮೈ ತಡೋದು ಕೂಡ ನಮ್ಮ ಮೈಗೆ ಅದಾಯ ತಾಂಗತ್ತು. ನಾವು ತಾಂಗ್ಸ್ಕೊಂಡ್ಕೊಂಡೇ ಇಲ್ಲ, ಅದಾಯ ಮುಟ್ಟದ ಮೇಲೆ ನಮ್ಮ ದಿಕ್ಕ ತಪ್ಪದು. ಎಂತ ಆಂಟಿ ಇವ್ರ ಮದುವೆ ಸುರಿಗೆ ಮಮತಾ 1 ವರ್ಷ ನಾನು ಇಲ್ಲಿ ಸೀತಾ ನದಿಗೆ ಹೋದ್ ಕಾಡ್ದು ದಿಕ್ಕು ತಪ್ಪಿ ಬೆಳಗಾತ ಹೋದರು 6-7 ಗಂಟೆ ಆಯ್ತು. ಹುಡುಕಿ ಎಲ್ಲ ಅಜ್ಜ ಇದ್ದೀರಾಗಲಿ, ನಮ್ಮ ಅಜ್ಜ ಇದ್ದೀರ ನಮ್ಮ ಅಜ್ಜ ಇದ್ದೀರ ಅವ್ರ ಸಮೇತ ಹುಡುಕು ಬಂದಿರ ಎಲ್ಲಾರ್ದೋ ಬೊಬ್ಬೆ. ಕಾಡಿಗೆ ನಾನು ದುಳ್ಳಿಹಳ್ಳಿ ಸೇತ್ ಮೇಲೆ ಬಂದು ಮುಖ ತೊಳಿತಾ ಇದ್ದೆ. ಈ ದುಗ್ಗಪ್ಪನ ಹೆಂಡತಿ ಮತ್ತೆ ಮಗಳು ಇಬ್ಬರು ಹಸಿ ಮನೆಗೆ ಹೋಗ್ಬಾರ್ದು. ಅವ್ರು ಮಾತಾಡ್ತಾರೆ ಮದುವೆ 1 ವರ್ಷ ಆಯ್ತು, ಮಗು 1 ವರ್ಷದ್ದು, ಎಲ್ಲೋ ಮರಣ ತಗ್ಬಿ ಸತ್ತವ್ರಾಕಂತ. ಅದೇ ಗೋಂಗರಿ ಕೇಳ್ಕೊಂಡ್ರೆ ಬಡ ದಿಕ್ಕಿನ ಬಿದ್ದಿರಿ ಅನ್ನ ಹೋಗಿ ಗಂಜಿ ಆಯ್ತು ಅಂದಿರೋ. ಆದ್ರೆ ಅದು ಮುಗಳಕ್ಕೆ ಈಗ ಅಲ್ಲ ಅದ ಆ ಸೊಪ್ಪು ಮುಟ್ಟಕ್ಕೆ ಹೋಗಿ ನಿಮ್ ದಾರಿ ತಪ್ಪಿ ಆ ಕೆಪ್ಲಿ ಕಡೆಗೆ ಸ್ವಲ್ಪ ಮುರುಬ್ಗಲ್ಲಿತ್ತು. ಪ್ರವೀಣ ಒಂದ್ಸಲ ಇಲ್ಲಿ ಕೀರ್ಮನೆ ಹತ್ರ ಮುಟ್ಟಿತ್ತಂಬ್ರು. ಅದ ಹಾಪದಕ್ಕೆ ಅಂತಿಲ್ಲ, ಬಸ್ ಬಂದ್ ಹಾದ್ಗ ಹತ್ತ ಮತ್ತೆ ನೀನ ಮನ್ಸರ್ ಮಾತೆಲ್ಲ ಕೆಂತ ಎಲ್ಲೂ ಹಾಪದಾಗ ಹೋಗತ್ತ. ನಾ ಕಡೆಗೆ ನಾಂಗಲ್ಲ ಹಿಂಗಲ್ಲ ಅಂದ್ರೆ ದುಳ್ಳಿ ಹಿಡ್ಕೊಂಡು ದಾಗಲಿಕ್ಕೆ ಅರ್ಗಲ್ಲ, ನೀರ್ ಮ್ಯಾಲ ಹೊತ್ತು ಹೋದತ್ತಲ್ಲ ಕೆಳಗೆ ಹೊತ್ತು ಹೋದತ್ತಲ್ಲ. ಕಡೆಗೆ ಹೋಯ್ ಸೀತಾ ಸೇತುವೆಲ್ಕಂತಿ ಶಂಕಲ್ ಟ್ರಾವೆಲ್ಸು ಯಾವುದೋ ಒಂದು ಮಿನಿ ಬಲ್ಸು. ಇಲ್ಲಿಂದ ಸೀತಾ ನದಿ ಒಂದು ಎಷ್ಟು 8-9 ಕಿಲೋಮೀಟರ್ ಇಲ್ಲ? ಜಾಸ್ತಿ ಐತಪ್ಪ, ಜಾಸ್ತಿ ಐತಾ? ಕಾಡಾಗೆ ಹೊಳಿಲೇ ಹೋಗ್ದೆ ಕಡೆಗೆ. ಅಲ್ಲಿ ನಾ ಇಳಿದಿಲ್ಗ ಹೋಯ್ತಾ ದುಳ್ಳಿ ಇಲ್ಲಿ ಫಸ್ಟ್ ಮನೆ ಬಾಬು ಯಾರು ಇದ್ದೋ ಒಂದು ಮೈಲೆಲ್ಲ ಇದೆ, ಬಾಬು ಪೂಜಾರಿ ಅವ್ರ ಮನೆ ಹತ್ರ ಇಳೋದು. ಅಲ್ಲಿ ಇಳಿದವ್ ಕೆಳಗೆ ಹೋದ್ದೆ. ಅಲ್ಲಿಂದ ಇಲ್ಲಿ ಖಾಲಿ ಜಾಸ್ತಿ ಇಲ್ಲಲ್ಲ, ಒಂದು 500 ಮೀಟರ್ ಇಪ್ಪ ಅಲ್ಲ ಅಲ್ಲಿಂದ ನಮ್ಮನೆಗೆ ದುಳ್ಳಿ ಇದ್ರಿಂದ? ಅಲ್ಲ ದುಳ್ಳಿಯಿಂದ ಇಲ್ಲಿಗೆ ಜಾಸ್ತಿ ಇತ್ತು, ಜಾಸ್ತಿ 1 ಕಿಲೋಮೀಟರ್ 3 ಕಿಲೋಮೀಟರ್ 2.5 ಕಿಲೋಮೀಟರ್. 2.5 ಕಿಲೋಮೀಟರ್. ಆದ್ರೆ ನೀವು ಅಲ್ಲಿ ಹೋದವರು ಅದು ಮುಟ್ಟುಕೋಯಿ ಅಂತ ನಾವು 1 ವಾರ ಹೊರಕಿ ಬೆಳೀತು. ಅಲ್ಲಿ ಸೀತಾನಾದಿ ಹೋಪಲ್ವರೆಗೂ ಅಲ್ಲೂ ಹೊತ್ಕಡಿ ಅಲ್ಲಿವರೆಗೂ ಕಡೆಗೆಲ್ಲ ಹಿಂಗಲ್ಲೇ ಗೊತ್ತಾಯಿ ಕಡೆ ವಾಪಸ್ ಹೊತ್ಕೊಂಡು ಮತ್ತೆ ಹೊಳಿಲೇ ಬರೋದು ಹೋರಿಗಳಿಗೆ ಅಕ್ಕಿ ಮಾಡೋಕೆ. ನೋಡಿ ಫ್ರೆಂಡ್ಸ್, ಇದೆ ಅದು ಎಂತ ಹೊಲಸೊಪ್ಪು. ಸೊ ಕಾಡಲ್ಲಿ ಹೋಗುವಾಗ ಸೊಪ್ಪು ಮುಟ್ಟುವಾಗ ಸ್ವಲ್ಪ ಜಾಗ್ರತೆ.